ಪ್ರಾರ್ಥನೆ ಗೀತೆಯನ್ನು ಮಾಡಿದಂತಹ ಮತ್ತು ಪ್ರಾರ್ಥನೆಯನ್ನು ಮಾಡಿದಂತಹ ಎಲ್ಲ ನಮ್ಮ ತಂಡಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಮೊದಲನೇದಾಗಿ ಇವತ್ತು ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಅಂದರೆ ಮದರ್ಸ್ ಡೇಯ ಶುಭಾಶಯಗಳನ್ನ ತಿಳಿಸ್ತಾ, ಏನು ನಮ್ಮ ದೇಶದಲ್ಲಿ ಏಪ್ರಿಲ್ 24 ಒಂದು ದುರ್ಘಟನೆ ನಡೀತು. ಪಹಲ್ಗಾಮ್, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ದುರ್ಘಟನೆ ನಡೀತು. ಆ ಒಂದು ದುರ್ಘಟನೆಯಲ್ಲಿ ಮರಣವನ್ನು ಹೊಂದಿದಂಥ ನಮ್ಮೆಲ್ಲ ಭಾರತೀಯ ನಾಗರಿಕರು ಪರವಾಗಿ ನಾವು ಅವರಿಗೋಸ್ಕರ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಲಿ ಅಂತ 1 ನಿಮಿಷಗಳ ಕಾಲ ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಮೌನಾಚರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಪ್ರಾರ್ಥನೆ ಗೀತೆಯನ್ನು ಮಾಡಿದಂತಹ ಮತ್ತು ಪ್ರಾರ್ಥನೆಯನ್ನು ಮಾಡಿದಂತಹ ಎಲ್ಲ ನಮ್ಮ ತಂಡಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಮೊದಲನೇದಾಗಿ ಇವತ್ತು ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಅಂದರೆ ಮದರ್ಸ್ ಡೇಯ ಶುಭಾಶಯಗಳನ್ನ ತಿಳಿಸ್ತಾ, ಏನು ನಮ್ಮ ದೇಶದಲ್ಲಿ ಏಪ್ರಿಲ್ 24 ಒಂದು ದುರ್ಘಟನೆ ನಡೀತು. ಪಹಲ್ಗಾಮ್, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ದುರ್ಘಟನೆ ನಡೀತು. ಆ ಒಂದು ದುರ್ಘಟನೆಯಲ್ಲಿ ಮರಣವನ್ನು ಹೊಂದಿದಂಥ ನಮ್ಮೆಲ್ಲ ಭಾರತೀಯ ನಾಗರಿಕರು ಪರವಾಗಿ ನಾವು ಅವರಿಗೋಸ್ಕರ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಲಿ ಅಂತ 1 ನಿಮಿಷಗಳ ಕಾಲ ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಮೌನಾಚರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಪ್ರಾರ್ಥನೆ ಗೀತೆಯನ್ನು ಮಾಡಿದಂತಹ ಮತ್ತು ಪ್ರಾರ್ಥನೆಯನ್ನು ಮಾಡಿದಂತಹ ಎಲ್ಲ ನಮ್ಮ ತಂಡಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಮೊದಲನೇದಾಗಿ ಇವತ್ತು ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಅಂದರೆ ಮದರ್ಸ್ ಡೇಯ ಶುಭಾಶಯಗಳನ್ನ ತಿಳಿಸ್ತಾ, ಏನು ನಮ್ಮ ದೇಶದಲ್ಲಿ ಏಪ್ರಿಲ್ 24 ಒಂದು ದುರ್ಘಟನೆ ನಡೀತು. ಪಹಲ್ಗಾಮ್, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ದುರ್ಘಟನೆ ನಡೀತು. ಆ ಒಂದು ದುರ್ಘಟನೆಯಲ್ಲಿ ಮರಣವನ್ನು ಹೊಂದಿದಂಥ ನಮ್ಮೆಲ್ಲ ಭಾರತೀಯ ನಾಗರಿಕರು ಪರವಾಗಿ ನಾವು ಅವರಿಗೋಸ್ಕರ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಲಿ ಅಂತ 1 ನಿಮಿಷಗಳ ಕಾಲ ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಮೌನಾಚರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ